ಆದರೂ ಏನು ಹೇಳಿ, ರಾತ್ರಿ ಅಂತ ನೆಮ್ಮದಿ ಇರುತ್ತಲ್ಲ. ಒಂದೊಂದು ಸತಿಗೆ ರಾತ್ರಿ ದಾರಿ ನಡ್ಕೊ ಹೋಗ್ತಿರ್ಬೇಕಾದ್ರೆ ಕತ್ಲೆ ಮತ್ತು ಯಾವುದು ಗಾಡಿ ಸೌಂಡ್ ಅಷ್ಟಿರಲ್ಲ, ಒಂಥರ ಪೀಸ್ಫುಲ್ಲಾಗಿ ಹೋಗ್ತಾ ಇರ್ತೀವಿ. ಮತ್ತು ಇನ್ನೊಂದು, ಯಾರು ಡಿಸ್ಟರ್ಬ್ ಮಾಡೋಕ್ಕೂ ಇಲ್ಲ. ಬೆಳಗ್ಗೆ ಹೊತ್ತು ಆ ಬಸ್ ಹಾರನ್ನು, ಬೈಕ್ ಹಾರನ್ನು, ಕಾರ್ ಹಾರನ್ನು ಎಲ್ಲ ಹೊತ್ತು ಹಾರನ್ನು ಹೊಡಿತಾನೇ ಇರ್ತಾರೆ. ಆದರೆ ಅದೇ ರಾತ್ರಿ ಹೊತ್ತಲ್ಲಿ ಏನಂದ್ರೆ ಏನೂ ಇರಲ್ಲ. ಒಂಥರ ನಿಮ್ಮದೇ ಪೀಸಾಗಿರುತ್ತೆ. ಪೀಸಾಗಿ ರಾತ್ರಿ ಹೊತ್ತು ನಡ್ಕೊಂಡು ಹೋಗ್ತಾ ಇದ್ದರೆ ಏನೋ ಒಂಥರ ಖುಷಿ. ನಾನು ಇರೋದ್ರಿಂದ ಡ್ಯೂಟಿ ಮುಗೀತು. ಡ್ಯೂಟಿ ಮುಗಿಸ್ಕೊಂಡು ಈಗ ಬಂದೆ. ಅಯ್ಯ ಸಾಕು ನಿಲ್ಸ್ರು, ಸಾಕು 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 ಸಾಕು. ನೈಟು ಬರ್ತಾಯಿದ್ದೆ. ನೈಟು ಇದೆ 2 ನಾಯಿಗಳು ಒಳ್ಳೆ ಅಟ್ಯಾಕ್ ಮಾಡ್ತಾವ್ರು. ನಿಂತ್ಕೊಂಡ್ಬಿಟ್ಟಿದ್ವು 2. ನಾನು ಅಲ್ಲೂ ತಮಾಷೆ ಮಾಡಿಕೊಂಡು ನಗಾಡ್ಕೊಂಡು ಅಲ್ಲೂ ಕಾಮಿಡಿ ಮಾಡ್ಕೊಂಡು ಹೋಗ್ತಾಯಿದ್ದೆ. ಚೆನ್ನಾಗಿರ್ತದೆ ಅಂತ. ಅದರಲ್ಲೇ ಬೇರೆ ತಮಾಷೆ ಮಾಡ್ಕೊಂಡು ಬೇರೆ ಗಿಳ್ಕೊಂಬಿಟ್ಟು ಶೂಟ್ ಮಾಡಲ ಅಂತ ಒಂಥರ ಕಾಮಿಡಿ ಆಗಿತ್ತು. ಆ ನಾಯಿಗಳು ಬೊಗ್ಲೋದೆ ಬೌ 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 ಅಂತ ಸ್ಟಾರ್ಟ್ ಮಾಡ್ತಿದ್ವಿ. ನಾನು ಹೋಗ್ಬಿಟ್ಟು ಶೂಟ್ ಮಾಡ್ಬೇಕಾ ಸೈಲೆಂಟ್ ಐತಿ ಅಂತ. ಏನಿಲ್ಲ, ನಾಯಿ ಹತ್ರಕ್ಕೆ ಹೋಗ್ಬಿಟ್ಟು ಏನಪ್ಪ ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ದೆ, ಹಿಂಗೆ ನಿಜ ಅಂದ್ಕೊಂಡೆ. ನಾನು ಟ್ರೈ ಮಾಡಿದೆ. ಏನಂತ, ನಾಯಿ ಹತ್ರ ಲೋಕಲ್ ಬರು ಲೋಕಲ್ ಅಂತ. ನಾಯಿಗಳು ಸೈಲೆಂಟ್ ಆಗಿಬಿಡ್ಬೇಕಾ? ಅದಕ್ಕೆ ಡಾಗೇಶ್ ಪೈ ಅಂತ ಸುಮ್ಮನೆ ಹೇಳ್ತಾರ. ಡಾಗೇಶ್ ಪೈ ಎಲ್ಲ ಸುಮ್ಮನೆ ಅಲ್ಲಪ್ಪ. ಬಟ್ ಏನಂದರೆ ಯಾವತ್ತೂ ಸುಮ್ಮನೆ ಏನೋ ಕಚ್ಚಕ್ಕೆ ಬರಲ್ಲ. ಕೆಲವೊಂದು ಟೈಮಲ್ಲಿ ಯಾವ್ದಾರು ನಾಯಿಗಳು ಕಚ್ತವೆ, ಅಷ್ಟು ನಾಯಿಗಳು ಕಚ್ಚಲ್ಲ. ಇನ್ನು ನಮ್ಮ ನೈಟು ಹೇಳೋದೇ ಬೇಡ. ರಾತ್ರಿ ಹೊತ್ತಲ್ಲಿ ಏನೋ ಒಂದು ನಡೀತಾ ಇರುತ್ತೆ. ಆದರೂ ನನಗೆ ನೈಟ್ ಅಂತೂ ತುಂಬ ಇಷ್ಟಪ್ಪ. ಏನು ಹೇಳಿ, ಆವಾಗ ನಡ್ಕೊಂಡು ಹೋಗೋದು. ಏನಂತಾರೆ ತಾತ, ಅದೇ ಬೇರೆ ನೋಡ್ತಾರೆ ಅಭ್ಯಾಸಿ ನೋಡ್ತಾರೆ. ಯಾರೋ ಒಬ್ರು ದಾರಿಯಲ್ಲಿ ಹೋಗ್ತಾರೆ, ಅವರು ಹಿಂಗೆ ಕ್ಯಾಮ್ರಾ ಆನ್ ಮಾಡಿಕೊಂಡು ಏನೋ ಒಂಥರ ಸ್ಟಿಕ್ ಥರ ಹಿಡ್ಕೊಂಡು, ನಾನು ಇದೇನಪ್ಪ ಇದು ಅಂತ ಹೇಳ್ಬಿಟ್ಟು ಅವ್ರು ನೋಡ್ತಾರೆ. ಕಾಮನ್. ಬಟ್ ಹಂಗಂತ ಹೇಳ್ಬಿಟ್ಟು ನಾವೆಲ್ಲ ಓವರ್ ರಿಯಾಕ್ಟ್ ಮಾಡೋಕ್ಕಾಗತ್ತಾ? ಇವತ್ತು ಏನು ಸ್ಪೆಷಲ್ ಇರ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನಮ್ಮ ಪಿ ಜಿಲಿ ಒಂದೊಂದು ದಿವಸ ಎಗ್ ರೈಸ್ ಇರುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಎಲ್ಲ ಇರುತ್ತೆ ಕೆಲವೊಂದು ಟೈಮು. ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ ಇವತ್ತೇನಿರುತ್ತೆ ಅಂತ. ನೋಡಿ, ಕತ್ಲೆ ಹೊತ್ತಲ್ಲೂ ರೋಡ್ ನೋಡಿ ಎಷ್ಟು ಪೀಸ್ ಆಗೈತೆ. ಯಾವುದು ಸೌಂಡ್ ಇಲ್ಲ, ಏನಿಲ್ಲ. ನನಗೆ ರಾತ್ರಿ ಅಂದರೆ ಏನು ಖುಷಿ ಗೊತ್ತಾ? ರಾತ್ರಿ ಅಂದರೆ ಏನು ಖುಷಿ, ಮಲ್ಕೊಂತೀವಿ ಖುಷಿ ಅಂತ ಹೇಳಿರ. ರಾತ್ರಿ ಎಲ್ಲರೂ ಮಲಗಿರ್ತಾರೆ, ಹೌದು. ಅದಲ್ಲದೆ ಒಂಥರ ಪೀಸಾಗಿರುತ್ತೆ ರಾತ್ರಿ. ಯಾವ ಸೌಂಡ್ ಇರಲ್ಲ, ಯಾವ ಟೆನ್ಷನ್ ಇರಲ್ಲ. ಗಾಡಿ ಸೌಂಡ್ ಅಂತೂ ತುಂಬ ಇರಲ್ಲ. ಯಾವತ್ತರ ಬೆಳಗ್ಗೆ ಹೊತ್ತೋಗಿದ್ದಾರೆ, ನೀವು ಯೋಚನೆ ಮಾಡಿ, ಎಷ್ಟು ಸೌಂಡು. ಗಾಡಿ ಅಂತೂ ಯಾರೋ ನೋಡಿಕೊಂಡೇ ಬರ್ತಾ ಇರ್ತಾರೆ. ಯಾವುದು ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಫ್ಯಾಮಿಲಿ. ನಾನೇ ನೋಡ್ತಾನೆ ಗೊತ್ತು. ಮತ್ತು ನೈಟ್ ಹೋಗಿ ಹೇಳ್ತಿದ್ನಲ್ಲ, ಒಂಥರ ಖುಷಿ, ಏನೋ ಒಂಥರ. ದಾರಿಲಿ ನಡ್ಕೋಗ್ತಿರೋಕೆ ನೋಡಿ ಎಷ್ಟು ಖಾಲಿ ಐತೆ ರೋಡು. ಖಾಲಿ ಇದೆ, ಸೌಂಡ್ ಇಲ್ಲ. ಒಂಥರ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಯಾವುದು ಡಿಸ್ಟರ್ಬೆನ್ಸ್ ಇರಲ್ಲ. ಮತ್ತು ಬೆಳಗ್ಗೆ ಹೊತ್ತು ಹೇಳೋದೇ ಬೇಡ, ಗಾಡಿಗಳಂತೂ ಮಯ್ಯ ಅಂತ ಹಾರನ್, ಏನು ಹಾರನ್ನಿ ಹೊಡಿತಾರೆ. ಕೆಲವೊಂದು ಟೈಮಲ್ಲಿ ನಾನು ನೋಡ್ತಾ ಇರ್ತೀನಲ್ಲ, ಈ ಬಸ್ಸವರು ಸಿಗ್ನಲ್ ಬಿಟ್ಟಿರುತ್ತೆ, ಸಿಗ್ನಲ್ ಬಿಟ್ಟು 2 ಸೆಕೆಂಡು ಆಗಿರಲ್ಲ, ಹಾರನ್ ಹೊಡಿ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಮುಂದೆ ಹೋಯ್ತಾರಲ್ಲ ಅವ್ರು ನಮ್ಮ ಜಿಮ್ಮು ಟ್ರೈನರು, ಟ್ರೈನರ್. ಬಟ್ ಈ ಕಡೆ ಸೈಡು ಇವತ್ತು ನೋಡ್ತಾ ಇದ್ದೀನಿ. ಏನಕ್ಕೆ ಕಡೆ ತಿರುಗಾಡ್ತವ್ರಿಗೆ ಗೊತ್ತಿಲ್ಲ. ಹೋಗ್ತಾ ಇದ್ದೀನಿ.
ರಾತ್ರಿ ಹೊತ್ತು ಎಲ್ಲರೂ ಆಲ್ಮೋಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಯಾರೇ ಇದ್ರೂ ರಾತ್ರಿ ಹೊತ್ತೇ ಹೊರಗಡೆ ತಿರೋದು ಇವತ್ತಲ್ಲೋ. ಯಾಕಂತೇಳಿದ್ರೆ ರಾತ್ರಿ ಹೊತ್ತಲ್ಲಿ ಒಂದು ಫ್ಯಾಮಿಲಿಯವರೆಲ್ಲ ಫ್ರೀ ಇರೋದೇ ರಾತ್ರಿ ಹೊತ್ತಲ್ಲಿ, ಮತ್ತು ಇನ್ನೊಂದು ಅಷ್ಟೊಂದು ಡಿಸ್ಟರ್ಬೆನ್ಸ್ ಇರಲ್ಲ, ಗಾಡಿ ದಾರಿಲಿ ಗಾಡಿಗಳು ತಿರುಗಾಡಲ್ಲ, ಯಾವುದು ತೊಂದರೆ ಇರಲ್ಲ, ಒಂಥರ ಖುಷಿಯಾಗಿರುತ್ತೆ. ಆಮೇಲೆ ಇನ್ನೇನು ಅಂದ್ವಿ ಸ್ವಲ್ಪ ಹೋದರೆ ನಮ್ಮ ಪಿ ಜಿಗೆ ರೀಚ್ ಆಗಿಬಿಡ್ತೀವಿ. ಪಿ ಜಿಗೆ ರೀಚ್ ಆಗಿದ ತಕ್ಷಣ ಫಸ್ಟು ಮಾಡಬೇಕು ಏನೇಳಿ ಫಸ್ಟ್ ಬ್ಯಾಟಿಂಗ್ ಮಾಡಬೇಕು. ಏನು ಮಾಡಿರ್ತಾರಂತ ಗೊತ್ತಿರಲ್ಲ, ಒಟ್ರಸಿ ತಿನ್ನೋದು. ಕೆಲವೊಂದು ಟೈಮಲ್ಲಿ ಚೆನ್ನಾಗಿರುತ್ತೆ, ಕೆಲವೊಂದು ಟೈಮಲ್ಲಿ ಚೆನ್ನಾಗಿರಲ್ಲ. ನಾವು ಗೊತ್ತಲ್ಲ ಎಲ್ಲದಕ್ಕೂ ಸೆಟ್ ಆಗಿಬಿಡೋದು. ತಿನ್ನೋ ವಿಷಯದಲ್ಲಿ ನೋ ಕಾಂಪ್ರಮೈಸ್, ಸಿಕ್ಕಿದ್ದು ತಿನ್ನೋದೇ. ನಮ್ಮ ಅಂಡಿದ್ರು ಇದ್ದಾರೆ. ಹಲೋ ನಮಸ್ಕಾರ. ಪಿ ಜಿ ಅಣ್ಣ ಇನ್ನೂ ಮಲಗೇ ಇಲ್ಲ, ಈಗ ಮಲಗ್ತಿದ್ದಾರಣ್ಣ. ನಮಸ್ಕಾರ ಹಿಂಗೆ ನಮಸ್ಕಾರ ನಮಸ್ಕಾರ ಹೇಳಿ.